ತುಂಗಭದ್ರಾ ಜಲಾಶಯದಿಂದ ಎರಡನೇ ಬಾರಿಗೆ ನದಿಗೆ ನೀರು ಹರಿಬಿಡಲಾಗ್ತಾ ಇದೆ. ತುಂಗಭದ್ರಾ ಡ್ಯಾಮ್ನಿಂದ 77,088 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗಿದೆ. ಜಲಾಶಯದ 26 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಭದ್ರಾ ಜಲಾಶಯ 26 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹರಿಬಿಡಲಾಗಿದೆ. ರಾಜ್ಯದಲ್ಲಿ ಉತ್ತಮವಾಗಿ ಮಳೆಯಾಗ್ತಾ ಇದೆ. ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆಯಾಗುತ್ತಿರುವ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ನೀರಿನ ಸಾಮರ್ಥ್ಯ, ಸಂಗ್ರಹಣಾ ಸಾಮರ್ಥ್ಯದ ಮೀರಿ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ನದಿಗೆ ನೀರು ಹರಿಬಿಡಲಾಗ್ತಾ ಇದೆ. ಸಹಜವಾಗಿ ಹೀಗೆ ನೀರು ಹರಿಬಿಟ್ಟಾಗ ತುಂಗಭದ್ರಾ ನದಿ ತುಂಬಿ ಹರಿಯುತ್ತೆ. ತುಂಗಭದ್ರಾ ನದಿ ನೀರು ಜಾಸ್ತಿ ಆದರೆ ಹಂಪೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಆಗುತ್ತೆ. ಅನೇಕ ಮಂಟಪಗಳು ಮುಳುಗಡೆ ಆಗ್ತವೆ. ಇದರ ಜೊತೆಗೆ ತುಂಗಭದ್ರಾ ನದಿ ತೀರದ ತುಂಗಭದ್ರಾ ನದಿ ಇಕ್ಕೆಲದಲ್ಲಿರುವಂತಹ ಕೆಲ ಗ್ರಾಮಗಳಿಗೆ ಪ್ರವಾಹದ ಆತಂಕವೂ ಕೂಡ ಸೃಷ್ಟಿಯಾಗುತ್ತೆ. ಹೀಗಾಗಿ ನದಿ ಪಾತ್ರದ ಜನ ಎಚ್ಚರಿಕೆ ವಹಿಸಬೇಕಾಗತ್ತೆ. ಕೊಪ್ಪಳ ತಾಲೂಕಿನಾದ್ಯಂತ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಗಾಳಿ ಮಳೆಯ ಹಿನ್ನೆಲೆ ಮೆಕ್ಕೆಜೋಳದ ಮೇಲೆ ಬೃಹತ್ ಮರಗಳು ಉರುಳಿ ಬಿದ್ದಿವೆ. ಯಾವಾಗಲೂ ಕೂಡ ಅಷ್ಟೇ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ರೈತನಿಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿ ನಿಲ್ತಾ ಇದೆ. ಮೆಕ್ಕೆಜೋಳದ ಮೇಲೆ ಬೃಹತ್ ಮರಗಳು ಬಿದ್ದಿದ್ದಾವೆ. ತಾಯಪ್ಪ ಎಂಬಾತನಿಗೆ ಸೇರಿದಂಥ ಮೆಕ್ಕೆಜೋಳದ ಬೆಳೆ ಇದು. ಕೊಪ್ಪಳ ತಾಲೂಕಿನ ಬಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಬೆಳೆ ನಾಶಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಅಂಥೇಳಿ, ಅದು ಚಿಕ್ಕ ಪುಟ್ಟದ್ದಲ್ಲ, ಭಾರಿ ಬೃಹದಾಕಾರದ ಮರ. ಅದು ಬೃಹದಾಕಾರದ ಮರ ಹೀಗೆ ಬಿದ್ದಿರೋದ್ರಿಂದ ಬೆಳೆ ನಾಶ ಖಂಡಿತವಾಗಿಯೂ ಆಗುತ್ತೆ. ಹೀಗಾಗಿ ಮೆಕ್ಕೆಜೋಳ ಹಾನಿಯಾಗಿದೆ. ಇದಕ್ಕೆ ಪೂರಕವಾದಂಥ ಪರಿಹಾರವನ್ನು ಕೊಡಬೇಕು ಅಂತ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಗಾಳಿ ಮಳೆಯಲ್ಲಿಂತನೂ ಮರಗಳೇನು ಪೀಕಿನಲ್ಲಿ ಮೇಲೆ ಬಿದ್ದು ಭಾಳ ನಷ್ಟ ಆಗಿದೆ. ಮೊನ್ನೆ ಮಳೆಯಿಲ್ಲ ಅಂತ ನಾವು ಬಡ್ಕೊತಾ ಇದ್ವಿ. ಕೆಲವೊಂದು ಕಡೆಗೆ ಮಳೆನೇ ಇಲ್ಲ. ನಮ್ಮ ಕಡೆಗೆ ಸ್ವಲ್ಪ ಮಳೆ ಚಲೋ ಹೊತ್ನಾಗೆ ಆಗಿದ್ದಕ್ಕೋಸ್ಕರಾಗಿ ನಾವು ಯೂರಿಯಾ ಗೊಬ್ಬರ ತಗೊಳಕಂತ ಹೋದರೆ ಅಲ್ಲೇ ಸಿಗಲಿಲ್ಲ. ಕ್ಯೂ ನಿಂತಿದ್ವಿ ನಾವು. ಅವ್ರಿಗೆ ಕ್ಯೂ ನಿಂತ್ಕೊಂಡು ನಮಗೆ ಕೊಡ್ರಿ ದಯವಿಟ್ಟು ಅಂತಂದೇಳಿ ಕೇಳ್ಕೊಂಡು ತಗೊಂಬಂದು ಮಣ್ಣೆನ ಹಾಕಿದ್ದೇವೆ. ಇಲ್ಲಿ ಪೀಕಿ ಮೇಲೆ ಹಾಕಿದ್ದೇವೆ. ಇನ್ನೂ 15 ದಿವಸ